ಮರುಭೂಮಿನಲ್ಲಿ ಈ ಕಳ್ಳಿ ಗಿಡ ಬಿಸಿಲಿನ ತಾಪವನ್ನ ಹೆಂಗ್ ತಡ್ಕೊಂಡಿದೆ? ಈ ಪೈನ್ ಮರಗಳು ಶೀತ ಹಿಮ ಪರ್ವತ ಪ್ರದೇಶದಲ್ಲಿ ಹೆಂಗಪ್ಪ ಇದೆ? ಮತ್ತೆ ಈ ರೀತಿ ಕಮಲ ಚೆಸ್ಟ್ನಟ್ಸ್ ಎಲ್ಲ ನೀರಲ್ಲಿ ಹೆಂಗ್ ತೇಲ್ತಿರುತ್ತೆ ಅಂತ ಒಂದು ಡೌಟ್ ಬರುತ್ತೆ. ಇದನ್ನ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕಲಿಯೋಣ. ಸರಿನಾ? ನಮಗೇನ್ ಗೊತ್ತು ಅಂತ ಹೇಳಿದ್ರೆ, ಈ ರೀತಿ ಮೀನು, ಒಂಟೆ, ಜಿರಾಫೆ, ಹಕ್ಕಿಗಳೆಲ್ಲ ಅದರ ಪ್ರದೇಶಕ್ಕೆ ತಕ್ಕಂತೆ ಹೆಂಗೆ ಹೊಂದಿಕೊಂಡಿರುತ್ತೆ ಅಂತ ನಾವಿಷ್ಟೊತ್ತು ಕಲ್ತ್ವಿ. ಈಗ ಎಲೆ ಮತ್ತು ಗಿಡಗಳಿಗೆ ಬರೋಣ. ನಾವೊಂದು ಎಕ್ಸ್ಪರಿಮೆಂಟ್ ಪ್ರಕಾರ ಈ ರೀತಿ ಎಲೆನ ಕವರ್ ಒಳಗಾಗಿ ಕಟ್ಟಿದಾಗ ನೀರು ಹೊರ ಬರ್ತಿರೋದನ್ನ ನಾವು ನೋಡಿರ್ತೀವಿ. ಅಂದ್ರೆ ನೀರು ಆವಿ ಆಗ್ತಿದೆ. ಆವಿ ಆಗೋದರ ಮೂಲಕ ನೀರು ಅಂದ್ರೆ ಎಲೆ ನೀರನ್ನ ಕಳೆದುಕೊಳ್ತಿದೆ. ಸಸ್ಯದ ಮುಖ್ಯ ಉದ್ದೇಶದಲ್ಲಿ ಒಂದೇನಂತ ಹೇಳಿದ್ರೆ ನೀರನ್ನ ಸಂರಕ್ಷಿಸಿಕೊಳ್ಳೋದು, ಅಂದ್ರೆ ಸೇಫ್ ಆಗಿ ಇಟ್ಕೊಳ್ಳೋದು. ಇಲ್ಲಿ ಆವಿ ಆಗ್ತಿದೆ ಅಂತ ಆದ್ರೆ ಈ ರೀತಿ ಗಿಡಗಳು ಮರುಭೂಮಿನಲ್ಲಿದ್ರೆ ಏನಾಗ್ಬೋದು? ಆವಿ ಆಗ್ಬಿಡ್ಬೇಕು ತಾನೆ ಎಲೆಯಿಂದ ಎಲ್ಲ. ಹೌದು. ಮರುಭೂಮಿ ಅಂತ ಬಂದಿದ ತಕ್ಷಣ ನಾನು ಕಳ್ಳಿ ಗಿಡನ ಉದಾಹರಣೆಯಾಗಿ ತಗೋತೀನಿ. ಇದನ್ನ ಪಾಪಸು ಕಳ್ಳಿ ಅಂತ ಹೇಳ್ತಾರೆ. ಆಡು ಭಾಷೆನಲ್ಲಿ ಕಳ್ಳಿ ಗಿಡ ಅಂತ ನಾವೆಲ್ಲ ಹೇಳ್ತೀವಿ. ಈ ರೀತಿ ಕಳ್ಳಿ ಗಿಡ ನೋಡಿದ ತಕ್ಷಣ ಮರುಭೂಮಿನಲ್ಲಿ ಒಂದು ಡೌಟ್ ಏನು ಅಂತ ಹೇಳಿದ್ರೆ, ಅಲ್ಲಿರೋ ಬಿಸಿಲಿಗೆ ಇದ್ರಲ್ಲಿರೋ ನೀರೆಲ್ಲ ಆವಿ ಆಗ್ಬೇಕು ತಾನೆ. ಹಾಗಾದ್ರೆ ಹೆಂಗೆ ಅಂತ ಇಲ್ಲಿ ಚೆಕ್ ಮಾಡೋಣ. ನಾ ಹೇಳ್ತೀನಿ, ಇದ್ರಲ್ಲಿ ಕಳ್ಳಿ ಗಿಡದಲ್ಲಿ ಎಲೆ ಅನ್ನೋದು ಎಲ್ಲಿದೆ ತೋರಿಸಿ. ಎಲೆ ಅಂತ ತೋರಿಸಿ ಅಂದ್ರೆ ನೀವು ಇದ್ರಲ್ಲಿರೋ ಈ ಗ್ರೀನ್ ಕಲರ್ನ ಎಲೆ ಅಂತ ಹೇಳ್ತೀರಾ. ಹೌದು ತಾನೆ? ಹಿಂಗೇನಾದ್ರೂ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕೆ ಅಂತ ಹೇಳ್ತೀನಿ. ಈಗ ಒಂದು ಪ್ರಾಣಿ ಏನಾದ್ರೂ ಬಂದು ಕಳ್ಳಿ ಗಿಡನ ತಿನ್ನಕ್ ಹೋದ್ರೆ ಏನಾಗುತ್ತೆ? ಇದ್ರಲ್ಲಿರೋ ಮುಳ್ಳಿರೋದ್ರಿಂದ ಆ ಪ್ರಾಣಿಗಳು ತಿನ್ನಕ್ಕೆ ಬರಲ್ಲ. ಹಾಗಾಗಿ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ವಿಶೇಷವಾಗಿ ಇಂಥ ಗಿಡದಲ್ಲಿ ಮುಳ್ಳು ಅನ್ನೋದು ಎಲೆಯಾಗಿರುತ್ತೆ. ಅಂದ್ರೆ ಎಲೆ ಏನಿದೆಯೋ ನಾರ್ಮಲ್ ಆಗಿ ಅದು ಕಳ್ಳಿ ಗಿಡದಲ್ಲಿ ಮುಳ್ಳಾಗಿರುತ್ತೆ. ಈಗ ಮುಳ್ಳಲ್ಲಿರೋ ನೀರನ್ನ ಹೀರ್ಕೊಂಡ್ರು ಸಹ ಇದರಲ್ಲಿರೋ ಒಳಗಡೆ ಇರುತ್ತಲ್ಲ, ನಾವು ಗ್ರೀನ್ ಕಲರ್, ಇದು ಕಾಂಡಗಳಾಗಿರುತ್ತೆ. ಕಾಂಡ ಅನ್ನೋದು ನೀರನ್ನ ಸೇಫ್ ಆಗಿ ಸಂರಕ್ಷಿಸಿ ಇಟ್ಕೊಂಡಿರುತ್ತೆ. ಮತ್ತೊಂದು ರೀತಿಯ ಗಿಡನು ನಾವು ನೋಡಿರ್ತೀವಿ. ಇದು ಸಹ ನಮ್ಗೆ ಮರುಭೂಮಿನಲ್ಲೇ ಸಿಗುತ್ತೆ. ಹಾಗಾದ್ರೆ ಇದನ್ನ ಪ್ರಾಣಿಗಳು ತಿನ್ನುತ್ತಲ್ವಾ? ಇದೇಗ್ ಸಂರಕ್ಷಿಸಿಕೊಳ್ಳುತ್ತೆ ನೀರನ್ನ ಅಂತ ಹೇಳಿದ್ರೆ, ಈ ಎಲೆಗಳಿದೆಯಲ್ಲ, ಇದರಲ್ಲಿ ಮೇಣದ ಒಂದು ಪರದೆ ಇರುತ್ತೆ. ಅಂತ ಹೇಳಿದ್ರೆ ಮೇಣದ ಒಂದು ಪರದೆ ಇರೋದ್ರಿಂದ ಇದರಲ್ಲಿರೋ ನೀರು ಅಷ್ಟೊಂದು ಆವಿ ಆಗಲ್ಲ. ಹಾಗಾಗಿ ಈ ಎಲೆಗಳು ಸಹ ನೀರನ್ನು ಹಂಗೆ ಇಟ್ಕೊಂಡಿರುತ್ತೆ. ಇದರ ಬೇರುಗಳು ನೋಡಿದಾಗ ವಿಶೇಷವಾಗಿ ತುಂಬಾ ಆಳವಾಗೂ ಸಹ ಇರುತ್ತೆ. ಆಳವಾಗಿ ಯಾಕೆ ಅಂತ ಹೇಳಿದ್ರೆ, ಉದಾಹರಣೆಗೆ ಮರುಭೂಮಿನಲ್ಲಿ ನೀರ್ ಬಿತ್ತು ಅಂತ ಅನ್ಕೊಳ್ಳಿ, ಮಳೆ ಬಿತ್ತು ಅಂತ, ನೀರೆಲ್ಲ ಹೀರ್ಕೊಂಡಿರುತ್ತಲ್ಲ ಮಣ್ಣು, ಈ ಆಳವಾಗಿರೋ ಬೇರಿನಿಂದ ಭೂಮಿಯ ಒಳಭಾಗದಲ್ಲಿರೋ ನೀರ್ನ ಇದು ಹೀರ್ಕೊಳುತ್ತೆ. ಮತ್ತೆ ಮೇಲ್ಭಾಗದಲ್ಲೂ ಸಹ ಬೇರುಗಳು ಹರಡಿರುತ್ತೆ. ಹಾಗಾಗಿ ಮೇಲ್ಭಾಗದಲ್ಲಿರೋ ತೇವಾಂಶನೂ ಸಹ ಇದು ಹೀರ್ಕೊಂಡು ಇದರ ಕಾಂಡದಲ್ಲಿ ಸಂರಕ್ಷಿಸಿ ಸೇಫ್ ಆಗಿ ಇಟ್ಕೊಂಡಿರುತ್ತೆ. ಇದು ಕಳ್ಳಿ ಗಿಡದ ವಿಶೇಷ. ಹಾಗಾಗಿ ಇವನ್ನೆಲ್ಲ ನಾವು ಮರುಭೂಮಿನಲ್ಲಿ ನೋಡ್ತೀವಿ. ಇನ್ನು ಪೈನ್ ಮರಗಳನ್ನ ನೋಡಿ, ಇದೆಲ್ಲ ಶೀತ ಪ್ರದೇಶದಲ್ಲಿ ಮಾತ್ರ ಕಂಡು ಬರುತ್ತೆ. ಹಾಗಾದ್ರೆ ಇದರ ಎಲೆಗಳು ಹೆಂಗಿರುತ್ತೆ ಅಂತ ನೋಡಿ. ಎಲೆಗಳು ಫುಲ್ ಸೂಜಿ ಸೂಜಿ ತರ ಇರುತ್ತೆ. ಅಂದ್ರೆ ಇದರ ಅಂಚೆಲ್ಲ ಚೂಪಾಗಿರುತ್ತೆ. ಯಾಕೆ ಅಂತ ಹೇಳಿದಾಗ, ಈಗ ವಿಶೇಷವಾಗಿ ಹಿಮ ಪರ್ವತ ಪ್ರದೇಶದಲ್ಲೆಲ್ಲ ಹಿಮಪಾತ ಆಗುತ್ತೆ. ಹಂಗೇನಾದ್ರೂ ಹಿಮಪಾತ ಆದಾಗ ಈ ರೀತಿ ಎಲೆಯ ಮೇಲೆ ಹಿಮ ಬಂದು ಕುತ್ಕೊಂಡಿರುತ್ತೆ. ಇದರ ಎಲೆಗಳು ಚೂಪಾಗಿರೋದ್ರಿಂದ ಈಸಿಯಾಗಿ ಆ ಹಿಮ ಎಲ್ಲ ಜಾರ್ಕೊಂಡು ಕೆಳಗಡೆ ಬಿದ್ದೋಗುತ್ತೆ. ಹಾಗಾಗಿ ಹಿಮ ಪ್ರದೇಶದಲ್ಲೆಲ್ಲ ಈ ಪೈನ್ ಮರಗಳು ಸೇಫ್ ಆಗಿರುತ್ತೆ. ಇನ್ನ ನೀರಿನ ಮೇಲೆ ಈ ರೀತಿ ಇರುತ್ತಲ್ಲ, ನಮಗೆ ಗೊತ್ತಿರೋದು ಏನಂದ್ರೆ ಕಮಲ ಇರುತ್ತೆ, ಚೆಸ್ಟ್ನಟ್ ಗಿಡಗಳೆಲ್ಲ ಇರುತ್ತೆ. ಇದು ನೀರಿನ ಮೇಲೆ ತೇಲ್ತಾ ಇರುತ್ತೆ. ಇದರ ಎಲೆ ನೋಡಿ ಎಷ್ಟು ದೊಡ್ಡದಾಗಿರುತ್ತೆ. ಇದರಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಇರುತ್ತೆ, ನಮಗೆ ಗೊತ್ತಾಗಲ್ಲ. ಅದರಿಂದ ಇದು ಗಾಳಿ ಆಡ್ತಾ ಇರುತ್ತೆ, ಹಾಗಾಗಿ ತೇಲ್ತಿರುತ್ತೆ. ಉದಾಹರಣೆ ಈ ರೀತಿ ಸ್ಪಂಜ್ ನೋಡಿ. ಸ್ಪಂಜ್ ಅಲ್ಲಿ ಚಿಕ್ಕ 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 ಹೋಲ್ಸ್ ಇರುತ್ತೆ. ಇದು ಬಂದು ನೀರಲ್ಲಿ ಹಾಕಿದಾಗ ತೇಲ್ತಾ ಇರುತ್ತೆ. ಅದೇ ರೀತಿ ಈ ಎಲೆಗಳು ಸಹ ನೀರಲ್ಲಿ ತೇಲ್ತಿರುತ್ತೆ. ಮತ್ತೆ ಇವುಗಳ ಬೇರೆಲ್ಲ ಚಿಕ್ಕದಾಗಿರುತ್ತೆ. ಅದರಿಂದನೇ ಇದು ಪೋಷಕಾಂಶ, ನೀರು, ಆಹಾರ ಇದನ್ನೆಲ್ಲ ಹೀರ್ಕೊಳ್ಳುತ್ತೆ. ಈ ಎಲೆಯ ಮೇಲೂ ಸಹ ನೋಡಿ ಸ್ವಲ್ಪ ಸ್ವಲ್ಪ ಕಾಣ್ತಿರುತ್ತೆ. ಈ ಎಲೆಯ ಮೇಲೂ ಸಹ ಮೇಣದ ಒಂದು ಪರದೆ ಇರೋದ್ರಿಂದ ಇದರಿಂದ ನೀರು ಜಾಸ್ತಿ ಆವಿ ಆಗಲ್ಲ. ಆವಿ ಆದ್ರೂ ಸಹ ನೀರಲ್ಲೇ ಇರೋದ್ರಿಂದ ನೀರು ಅದರೊಟ್ಟಿಗೆ ಇರುತ್ತೆ. ಮತ್ತೆ ಮೇಣದ ಪರದೆ ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಇದು ನೀರಲ್ಲಿರೋ ಎಲೆನ ಕೊಳ್ತೋಗಕ್ಕೆ ಬಿಡಲ್ಲ. ಯೂಶಲಿ ನೋಡಿ, ನೀರಲ್ಲಿ ಏನಾದ್ರೂ ಎಲೆ ಬಿದ್ದಿದೆ ಅಂದ್ರೆ ಕೊಳಿಯಕ್ ಸ್ಟಾರ್ಟ್ ಆಗುತ್ತೆ. ಈ ಎಲೆಗಳಲ್ಲಿ ವಿಶೇಷವಾಗಿ ಮೇಣದ ಪರದೆ ಇರೋದ್ರಿಂದ ಎಲೆಗಳು ಅಷ್ಟು ಈಸಿಯಾಗಿ ಕೊಳ್ತೋಗಲ್ಲ. ಹಾಗಾಗಿ ಇವೆಲ್ಲ ಈಸಿಯಾಗಿ ತೇಲ್ತಾ ಇರುತ್ತೆ. ನೋಡಿ, ಈಗೆಲ್ಲ ಗೊತ್ತಾಯ್ತಲ್ಲ ಎಲೆಯ ವೈಶಿಷ್ಟ್ಯತೆ, ಇದು ಪರಿಸರಕ್ಕೆ ತಕ್ಕಂತೆ ಹೆಂಗ್ ಹೊಂದ್ಕೊಂಡಿರುತ್ತೆ ಅಂತ ಕಲ್ತ್ವಲ್ಲ. ಹಾಗಾಗಿ ಇದನ್ನೆಲ್ಲ ನಾವು ಮುಂದಿನ ಕ್ಲಾಸಲ್ಲಿ ಉಪಯೋಗಿಸ್ತಾ ಹೋಗ್ಬೇಕು. ಮತ್ತೆ ಕಲ್ತಿದ್ದನ್ನ ನಾವು ಯಾವತ್ತೂ ಮರಿಬಾರದು.